ಕೊಡಿಗೆಹಳ್ಳಿ ಗಲಾಟೆ ಕೇಸಲ್ಲಿ ಲಾಯರ್ ಜಗದೀಶ್ ಅರೆಸ್ಟ್ ಆಗಿದ್ದಾರೆ. ಬಿಗ್ ಬಾಸ್ ಜಗದೀಶ್ ಬಂಧಿಸಿದ್ದಾರೆ ಪೊಲೀಸರು. ಚಿಕಿತ್ಸೆ ಕೊಡಿಸಿ ಜಗದೀಶ್ ಅವರನ್ನ ಬಂಧಿಸಿದ್ದಾರೆ. ಇಂದು 11 ಗಂಟೆಗೆ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಜಗದೀಶ್ ಅವರನ್ನ ಪೊಲೀಸರು ಹಾಜರುಪಡಿಸುತ್ತಾರೆ 11 ಗಂಟೆ. ಜಗದೀಶ್ ಪುತ್ರ ಆರ್ಯನ್ ಇಬ್ಬರು ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕೊಡಿಗೆಹಳ್ಳಿಯಲ್ಲಿ ನಿನ್ನೆ ಗಲಾಟೆ ಆಗಿತ್ತು. ಅಣ್ಣಮ್ಮ ಕೂರಿಸಿದ್ರು. ಈ ಹೊತ್ತಲ್ಲಿ ರಸ್ತೆ ತಡೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಜಗದೀಶ್ ಗಲಾಟೆ ಮಾಡ್ತಾರೆ. ಜೊತೆಗೆ ಗನ್ಮ್ಯಾನ್ ಒಬ್ಬ ಫೈರ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಪ್ರತಿದೂರು ದಾಖಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಲಾಯರ್ ಜಗದೀಶ್ ಬಿಗ್ ಬಾಸ್ 11ರ ಕನ್ಸಿಸ್ಟೆಂಟ್ ಇವರನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಬಿಗ್ ಬಾಸ್ ಜಗದೀಶ್ ಬಂಧಿಸಿದ್ದಾರೆ ಪೊಲೀಸರು. ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ 11 ಗಂಟೆಗೆ. ನಿನ್ನೆ ಜಗದೀಶ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿತ್ತು. ಅಲ್ಲಿದ್ದಂಥ ಸ್ಥಳೀಯರು ಜಗದೀಶ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ನೋಡಿ, ಅವರ ಕಾರ್ ಕಾಣಿಸ್ತಾ ಇದೆ, ಸ್ಕಾರ್ಪಿಯೋ ಕಾರಿನ ಮೇಲೆಯೂ ದಾಳಿಯಾಗಿತ್ತು. ಅಂಕಿತಾ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ನಿನ್ನೆ ರಾತ್ರಿ ನಡೆದಿದ್ದಂಥ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈಗ ಲಾಯರ್ ಜಗದೀಶ್ ಅವರನ್ನ ಬಂಧನ ಮಾಡಲಾಗಿದೆ. ಜೊತೆಗೆ ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಾಸುದೇವ್ ಭಟ್ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಲಾಯರ್ ಜಗದೀಶ್ ಹಾಗೆ ಸ್ಥಳೀಯರ ನಡುವೆ ಗಲಾಟೆ ಆಗಿತ್ತು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಏರಿಯಾದಲ್ಲಿ ಕೂರಿಸಿದಂತಹ ಅಣ್ಣಮ್ಮ ದೇವಿ ಏನಿದೆ, ಇದಕ್ಕೆ ಅಂದ್ರೆ ಯಾವುದೇ ರೀತಿಯಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಆರೋಪಿಸಿ ಲಾಯರ್ ಜಗದೀಶ್ ಅವರು ಗಲಾಟೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಕೂಡ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡುವಂತಹ ಕೆಲಸ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತೆ ಪ್ರತಿದೂರು ದಾಖಲಾಗುತ್ತೆ. ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಮಾಡ್ತಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಸೇರಿ 4 ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಗದೀಶ್ ಜೊತೆಗೆ ಅವರ ಇಬ್ಬರು ಗನ್ಮ್ಯಾನ್ ಜೊತೆಗೆ ಅವರ ಪುತ್ರ ಆರ್ಯನ್ ಏನಿದ್ದಾರೆ ಅವರಿಬ್ಬರನ್ನ ಕೂಡ ಬಂಧಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಅಂದ್ರೆ ಅವರ ಅಡ್ವೊಕೇಟ್ ಅಂದ್ರೆ ವಕೀಲ ಅವರ ಪರ ವಕೀಲರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲೂ ಹೇಳಿದ್ರು. ಅಂದ್ರೆ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾ ಹೋದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಕೂಡ ಪೊಲೀಸರು ತೀವ್ರವಾಗಿ ಪರಿಗಣಿಸಿದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ನಿನ್ನೆ ನಡೆದಂತಹ ಗಲಾಟೆಯಲ್ಲಿ ಸಾಕಷ್ಟು ಆತಂಕವನ್ನ ಉಂಟು ಮಾಡಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಜೊತೆಗೆ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ತೀರಾ ಕಷ್ಟ ಆಯಿತು. ಅಂತಹ ಸನ್ನಿವೇಶ ಉಂಟಾಗಿತ್ತು. ಅದಾದ ಬಳಿಕವೂ ಕೂಡ ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕೊನೆಗೂ ಕೂಡ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ವಾಸುದೇವ್ ಭಟ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.